ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ನಲ್ಲಿ ನಡೆದಂತಹ 219ನೆಯ ಫ್ಲವರ್ ಶೋಗೆ ಅದ್ದೂರಿ ತೆರೆ ಬಿದ್ದಿದೆ. ತೇಜಸ್ವಿ ವಿಸ್ಮಯ್ ಶೀರ್ಷಿಕೆಯಡಿ ನಡೆದಂತಹ 11 ದಿನಗಳ ಕಾರ್ಯಕ್ರಮವು ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ, ಪ್ರಕೃತಿ ಪ್ರೇಮ ಮತ್ತು ವಿಸ್ಮಯಕರ ಲೋಕವನ್ನ ಹೂಗಳ ಮೂಲಕ ಜನರ ಮುಂದೆ ತಂದಿಟ್ಟಿತ್ತು. ಬೆಟ್ಟದ ನಡುವೆ ಧುಮುಕ್ತಾ ಇರುವಂತಹ ಝರಿ, ಹಚ್ಚ ಹಸಿರಿನ ನಡುವೆ ಹೂಗಳ ಕಲರವ, ಮಧ್ಯದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆಗಳು. ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ನಲ್ಲಿ ಜಗಮಗಿಸಿದಂತಹ ಫ್ಲವರ್ ಶೋಗೆ ಅದ್ದೂರಿ ತೆರೆ ಬಿದ್ದಿದೆ. ಕೊನೆ ದಿನವಾದಂತಹ ಸೋಮವಾರ ಹೆಚ್ಚಿನ ಜನರು ಫ್ಲವರ್ ಶೋಗೆ ಭೇಟಿ ನೀಡಿ ಗಾಜಿನ ಮನೆಯಲ್ಲಿ ಸೃಷ್ಟಿಯಾದಂತಹ ಮೂಡಿಗೆರೆಯ ಪ್ರಕೃತಿ ಜೊತೆಗೆ ತೇಜಸ್ವಿಯ ವಿಸ್ಮಯ ಲೋಕವನ್ನ ಕಣ್ತುಂಬಿಕೊಂಡ್ರು. ಸುಮಾರು 32 ಲಕ್ಷ ಹೂಗಳನ್ನ ಬಳಸಿ 95ಕ್ಕೂ ಹೆಚ್ಚು ತಳಿಗಳನ್ನ ಪ್ರದರ್ಶಿಸಲಾಗಿತ್ತು. ಒಟ್ಟು 11 ದಿನಗಳಲ್ಲಿ 8,10,973 ಜನರು ಭೇಟಿ ನೀಡಿದ್ದಾರೆ. ಟಿಕೆಟ್ ಮಾರಾಟದಿಂದಾನೇ ಮಾತ್ರ 2,46,27,088 ರೂಪಾಯಿ ಸಂಗ್ರಹವಾಗಿದೆ. ಫ್ಲವರ್ ಶೋದಿಂದ ಬಂದಂತಹ ಒಟ್ಟು ಆದಾಯ 2,74,77,088 ರೂಪಾಯಿ ಆಗಿದೆ. ಕೇವಲ 3 ಕೋಟಿ ವೆಚ್ಚದಲ್ಲಿ ಆಯೋಜಿಸಿದ ಈ ಫ್ಲವರ್ ಶೋಗೆ ಅತ್ಯುತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಕೊನೆಯ ದಿನ ಅತಿ ಹೆಚ್ಚು ಜನ ಬಂದಿದ್ರು. 1,89,155 ಜನರು ಆಗಮಿಸಿದ್ದು 65 ಲಕ್ಷಕ್ಕೂ ಅಧಿಕ ಆದಾಯ ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.